ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ದೇವಲ್ಕೆರೆ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೆ ದೇವಲ್ಕೆರೆಯ ಗ್ರಾಮಸ್ಥರು ಇನ್ನು ಅಪಾರ ಭಕ್ತರ ಸಮ್ಮುಖದಲ್ಲಿ ಜ್ಯೇಷ್ಠಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿ ಇನ್ನು ಗಣಪತಿ ಸುಬ್ರಹ್ಮಣ್ಯ ಕಾಲಭೈರವ ಹಾಗೆ ಮೃತ್ಯುಂಜಯ ಮತ್ತು ಬೇವಿನ ಹಳ್ಳಮ್ಮ ದೇವಿ ಪರಿವಾರ ದೇವರುಗಳ 17 ವರ್ಷದ ವಾರ್ಷಿಕೋತ್ಸವ ಭಕ್ತಿ ಭಾವದಿಂದ ಹಾಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಶನಿವಾರ ವಿಶೇಷ ಗಣಪತಿ ಪೂಜೆ, ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ, ರುದ್ರಾಭಿಷೇಕ, ಮೂಲಮಂತ್ರ ಹೋಮ, ಮಹಾಪೂರ್ಣಾಹುತಿ, ಇನ್ನು ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ವೈದಿಕ ವಿಧಿ ವಿಧಾನಗಳೊಂದಿಗೆ ನಡೆದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಭಕ್ತರು ಜೈ ಶನಿದೇವ ಘೋಷಣೆಗಳ ನಡುವೆ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾದರು. ನಾವು ಇಲ್ಲಿ 13 ವರ್ಷದಿಂದ ಇಲ್ಲಿಗೆ ನಡ್ಕೋತಾ ಇದೀವಿ. ಯಾವುದೇ ಒಂದು ಆರೋಗ್ಯ ವಿಷಯ ಆಗ್ಲಿ, ಮಕ್ಕಳ ಎಜುಕೇಶನ್ ಬಗ್ಗೆ ಆಗ್ಲಿ, ತುಂಬಾ ಇಲ್ಲಿ ನಡ್ಕೊಳ್ಳೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿದೆ. ಯಾವುದೇ ವಿಷಯವಾಗ್ಲಿ ಕೇಳಿ ನಮಗೆ ನಮ್ಮ ತಂದೆಗೆ ಹೋಗಿ ಹೆಂಗೆ ನಾವು ಕೇಳ್ತೀವೋ ಅದೇ ತರ ನಮ್ಮ ಇಲ್ಲಿ ಬಂದು ನಾವು ಕೇಳ್ಕೊತೀವಿ. ಅವ್ರು ಅಷ್ಟೇ ಇದ್ರಾಗಿ ನಮ್ಗೆ ನಾವು ನಡ್ಕೊಂಡೋದ್ರಿಂದ ತುಂಬಾ ಆರೋಗ್ಯ ಚೆನ್ನಾಗಿದೆ. ನಮ್ಮ ಮಕ್ಕಳಿಗೆ MBBS ಸೀಟಿಗೆ ಎಲ್ಲಾ ಕಡೆ ನಾವು ಟ್ರೈ ಮಾಡಿದ್ವಿ. 1 ಕೋಟಿವರೆಗೂ ಎಲ್ಲಿ ಕೊಡ್ತೀವಿ ಅಂತ ಹೇಳಿಲ್ಲ. 1 ವರ್ಷ ಸತಾಯಿಸಿದ್ರು, ಕೊನೆಗೆ ನನ್ನ ಮಗನ MBBS ಸೀಟ್ಗೆ ಕಳಿಸಿದೆ. ನಾನು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ. ಅವನು ಫಸ್ಟ್ ಇಯರ್ ಕಂಪ್ಲೀಟ್ ಆಗಿ ಸೆಕೆಂಡ್ ಇಯರ್ ಈಗ ಅದರಲ್ಲೂ ರ್ಯಾಂಕ್ ಚೆನ್ನಾಗಿ ತಗೊಂಡಿದ್ದಾನೆ. ಅವನು ಅಂಗನವಾಡಿ ಕಾರ್ಯಕರ್ತೆ ನಾವು ಶ್ರೀದೇವಿ ಅಂತ ಹೇಳ್ಬಿಟ್ಟು ನಮ್ಗೆ ಏನೋ ಒಂಥರ ಅಂದ್ರೆ ಕಷ್ಟ ಅಂತ ಇದ್ದಾಗ ಅಲ್ಲಿ ಕಷ್ಟಕ್ಕೆ ಯಾರು ಸಹಾಯ ಮಾಡ್ತಿರ್ಲಿಲ್ಲ. ಆದ್ರೂ ನಮ್ಗೆ ಇಲ್ಲಿ ಬಂದು ಏನೋ ಒಂದು ಒಳ್ಳೆ ತರದಲ್ಲಿ ನಮ್ಗೆಲ್ಲ ಅನುಕೂಲಗಳು ಆಗಿದಾವೆ. ಒಳ್ಳೆ ರೀತಿಯಲ್ಲಿ ನಮ್ಗೆ ಮಕ್ಕಳಿಗೂ ಒಳ್ಳೆ ತರ ಎಲ್ಲ ಕಷ್ಟದಲ್ಲಿ ಸಹಾಯ ಆಗಿದ್ದು ನಮ್ಮ ದೇವಸ್ಥಾನಕ್ಕೆ ಬಂದಿದ್ರಿಂದ ಎಲ್ಲ ಒಂದರಲ್ಲಿ ಕಷ್ಟ ಎಲ್ಲ ಒಳ್ಳೆದಾಗಿದೆ ನಮ್ಗೆ. ಈ ಬಾರಿ ನಡೆದ ವಾರ್ಷಿಕೋತ್ಸವಕ್ಕೆ 4,000ಕ್ಕೂ ಅಧಿಕ ಭಕ್ತರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ದೇವಲ್ಕೆರೆ ಗ್ರಾಮ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳು ಹಾಗೆ ಹೊರ ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಆಗಮಿಸಿ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇಲ್ಲಿ ದೇವಸ್ಥಾನಕ್ಕೆ ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ. ಮುಂಚೆ ಚಿಕ್ಕ ದೇವಸ್ಥಾನ, ಚಿಕ್ಕ ಗುಡಿ, ಏನು ಅಂತ ಅಭಿವೃದ್ಧಿ ಇರಲಿಲ್ಲ. ನಮ್ಮ ಸ್ವಾಮಿಗಳು ಇಲ್ಲಿಗೆ ಬಂದು ನೆಲೆಯೂರಿ ಎಲ್ಲ ಇಲ್ಲೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ರು. ಇಲ್ಲಿ ಪ್ರತಿ ವರ್ಷವೂ ವಾರ್ಷಿಕೋತ್ಸವ ನಡೀತಾ ಇದೆ. ನಾವೆಲ್ಲ ಬಂದು ಇಲ್ಲಿ ಬೋರ್ ಪಾಯಿಂಟ್ ಆಗಲಿ, ಮದುವೆಗಳಾಗಲಿ, ಇಲ್ಲ ಮಕ್ಕಳಾಗೋದಾಗಲಿ, ಮದುವೆಗಳು ಎಲ್ಲ ಪ್ರತಿಯೊಂದಕ್ಕೂ ಪ್ರತಿಯೊಂದು ಜನನೂ ಈ ಏರಿಯಾದಲ್ಲೆಲ್ಲ ಬರ್ತಾ ಇರ್ತಾರೆ. ಇಲ್ಲಿ ಸೋಮವಾರ ಶನಿವಾರ ಪೂಜೆ ಇರ್ತೈತೆ. ಪೂಜೆಗೆ ಬಹಳಷ್ಟು ಜನ ಬರ್ತಾರೆ. ದೇವಸ್ಥಾನದ ಆವರಣದಲ್ಲಿ ಭಕ್ತರ ಭಾರೀ ನೂಕುನುಗ್ಗಲು ಕಂಡು ಬಂದಿದ್ದು, ಪ್ರಸಾದ ವಿತರಣೆಯ ವೇಳೆ ತಟ್ಟೆ ಪಡೆಯಲು ಭಕ್ತರು ಹರಸಾಹಸ ಪಟ್ಟ ದೃಶ್ಯ ಕೂಡ ಗಮನ ಸೆಳೆಯಿತು. ಇನ್ನು ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಿಂದ ಸಂಸದ ಡಾಕ್ಟರ್ ಅಜಿತ್ ಮಾಧವರಾವ್ ಗೋಪಚಡೆ, ಇನ್ನು ಯಲಹಂಕ ಮಾಜಿ ಎಪಿಎಂಸಿ ಅಧ್ಯಕ್ಷ ಹನುಮಂತೇಗೌಡ, ಪಾವಗಡ ತಾಲೂಕು ಇಒ ಮಧುಸೂದನ್,
ವೇದ ಬ್ರಹ್ಮ ಡಾಕ್ಟರ್ ವಿನಯ್ ಶರ್ಮಾ, ಪ್ರಧಾನ ಅರ್ಚಕರಾದ ತುಕಾರಾಮ್ ಸ್ವಾಮಿ, ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ದೇವಲ್ಕೆರೆ ಹಾಗೂ ಸುತ್ತಮುತ್ತಲಿನ ಭಕ್ತರಿಂದ ಭಕ್ತಿ ಭಾವದಿಂದ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಿದ್ರು. ಕೊನೆಯಲ್ಲಿ ನಡೆದ ಮಹಾಮಂಗಳಾರತಿ ಭಕ್ತರಲ್ಲಿ ವಿಶೇಷ ಆಧ್ಯಾತ್ಮಿಕ ವಾತಾವರಣವನ್ನ ಮೂಡಿಸಿತು. ನವೀನ್ ಕಿಲಾರಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ನಡೀತಾ ಇದೆ. ನಿನ್ನೆ, ಇವತ್ತು, ಮೊನ್ನೆಯಿಂದ 14, 15, 16ಕ್ಕೆ ಇವತ್ತು ವಿಶೇಷವಾದಂಥ ದಿನ. ನಾವು ನಿರೀಕ್ಷೆ ಮಾಡೋದಕ್ಕಿಂತ 100 ಪಟ್ಟು ಜಾಸ್ತಿ ಆಗಿ ಅಂತ ನಾನಾದರೂ ಭಾವಿಸ್ತೇನೆ. ಇವತ್ತು ಶನೀಶ್ವರ ಜಯಂತಿ, ಅಮಾವಾಸ್ಯೆ ಎರಡೂ ಜೊತೆಯಾಗಿ ಬಂದಿರೋದ್ರಿಂದ ಶನಿಶಾಂತಿ ಹೋಮ ನಡೆಯಿತು. ನಾವು ನಿರೀಕ್ಷೆ ಇಟ್ಕೊಂಡಿದ್ದು 2,000-3,000 ಜನ ಅಂತ. ಇವತ್ತು ನಮ್ಮ ಲೆಕ್ಕದಲ್ಲಿ 5,000ಕ್ಕಿಂತ ಜಾಸ್ತಿ ಜನ ಅನ್ನಪ್ರಸಾದವನ್ನು ಸೇವನೆ ಮಾಡಿದ್ದಾರೆ. ಭಕ್ತಿಯಿಂದ ಸಮರ್ಪಣೆ ಅರ್ಪಿಸಿದ್ದಾರೆ. ಸಾಕಷ್ಟು ಭಕ್ತರು ಸಮತಾಭಾವದಿಂದ ಅವರವ್ರ ಶಕ್ತಾನುಸಾರ ದೇವಸ್ಥಾನಕ್ಕೆ ಸಹಾಯವನ್ನು ಮಾಡ್ತಾಯಿದ್ದಾರೆ. ಮುಂದೆ ಇದೇ ರೀತಿಯೂ ಕೂಡ ಇನ್ನೂ ಹೆಚ್ಚಿನ ವ್ಯವಸ್ಥೆ ಆಗೋದಕ್ಕೆ ಸ್ವಾಮಿ ಪ್ರೇರಣೆ ಇದೆ. ಮೂಲ ಕಾರಣ ಇಲ್ಲಿ ಯಾರ್ದು ಯಾವುದು ಏನೂ ಇಲ್ಲ. ಭಗವಂತನ ಆಶೀರ್ವಾದ, ಭಗವಂತನ ಇಚ್ಛೆ, ಅವರ ವಾಗ್ದಾನವೇ ಅತಿ ಮುಖ್ಯ ಆಗಿದೆ ಇಲ್ಲಿ. ಆ ಒಂದು ಪ್ರೇರಣೆ ಶನೇಶ್ವರ ಸ್ವಾಮಿ. ಅದಕ್ಕೆ ನಡೀತಕ್ಕಂಥವರು ತುಕಾರಾಮ್ ಸ್ವಾಮಿಯವರು ಅರ್ಚಕರು ಭಾಳ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರ ಸಹಾಯ ಸಹಕಾರ ನಡೆದೋಗ್ತಾ ಇದೆ. ಉತ್ತಮ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದೆ.